ಜೋಗ್ ಹಾಕೊಳ್ಳೋಣ ಅಂತ ಜೋಗ್ ಹಾಕೊಳ್ಳೋಣ ಅಂತ ಜೋಗ್ ಹಾಕೊಳ್ಳೋಣ ಅಂತ ಜೋಗ್ ಹಾಕೊಳ್ಳೋಣ ಅಂತ. ಬೇಕೋ ಬೇಡವಾ ಕೆಲಸ? ಹೋಗು ವಿಜಯನ್. ಸರಿ ಹೇಳಿ ಸರ್. ಏನ್ ಸಮಾಚಾರ? ನಿಮ್ಮ ಹೆಸರೇನು? ಜೀವಿತ. ಜೀವಿತ. ಏನ್ ಮಾಡ್ತಾ ಇದ್ದೀರಾ ಜೀವಿತ ಅವರೇ? PUC ಓದ್ತಾ ಇದ್ದೀವಿ, ಸೆಕೆಂಡ್ PUC. ಓಕೆ, ನೀವು ಒಂದ್ ದಿವಸಕ್ಕೆ ಏನಾದ್ರು ಪ್ರಧಾನಿ ಮಂತ್ರಿ ಆದ್ರೆ ಏನ್ ಮಾಡ್ತೀರಾ ಹೇಳಿ? ಸುಮ್ಮನೆ ಕಾಮಿಡಿ ಕ್ವಶನ್ ಅಪ್ಪ ಅಷ್ಟೇ. ಏನ್ ಮಾಡ್ಬೋದು, ಏನ್ ಮಾಡ್ತೀರಾ ಹೇಳಿ? ಅಮ್ಮ ನೀನ್ ಬಾರಿ ಅಮ್ಮ, ಇಲ್ಲಿ ನಿಂತ್ಕೋ ಬಾರಿ ಅಮ್ಮ. ಆಗಲ್ಲ. ಆ? ಫಸ್ಟ್ ಆಫ್ ಆಲ್ ಆಗಲ್ಲ. ಆಗಲ್ಲಲ್ರಿ, ಆದ್ರೆ ಏನ್ ಮಾಡ್ತೀರಾ ರೀ? ಯಾರ ಟೈಮ್ ಹೆಂಗಂತ ಹೇಳಕ್ಕಲ್ಲ. ಏನ್ ಮಾಡ್ತೀರಾ ಹೇಳಿ? ಆಗಿಲ್ಲ, ಆಗಿದ್ದೀರಾ ಅನ್ಕೊಳ್ಳಿ, ಏನ್ ಮಾಡ್ತೀರಾ? ದೇಶಕ್ಕೆ ಏನ್ ಮಾಡ್ಬೋದು ನಾವು? ಏನ್ ಮಾಡ್ಬೋದು? ಮ್ಯೂಸಿಕ್ ಬಾರ್ಸ್ಕೊಂಡು ನಿಂತ್ಕೊಂಡ್ಬಿಟ್ರಿ? ಏನ್ ಮಾಡೋದಂತ ಯೋಚನೆ. ತಬಲಾ ತಂದ್ಕೊಡ್ಲಾ ಬಾರ್ಸಕ್ಕೆ? ಬಾರ್ಸ್ಕೊಂಡು ನಿಂತ್ಕೋತೀರಾ ಯೋಚನೆ ಮಾಡಕ್ಕೆ? ಹೇಳಿ, ಪರವಾಗಿಲ್ಲ. ನಮ್ಮ ಭಾರತದಲ್ಲಿ ಏನ್ ತೊಂದರೆ ಇದೆ? ಹಾ ಹೇಳಿ. ಕರೆಕ್ಟ್, ಈಗ ಬಂದ್ರು. ಎಜುಕೇಶನ್ ಬಂದು ಈ ಗೌರ್ಮೆಂಟ್ ಸ್ಕೂಲ್ಸ್ ಎಲ್ಲ ಅದು ಪ್ರಾಪರ್ ಆಗಿ ಕೊಡ್ತಾ ಇಲ್ಲ ಯಾರು. ಸೂಪರ್. ಸೊ ಅದನ್ನ ಬಂದು ಕರೆಕ್ಟ್ ಮಾಡ್ತೀನಿ ನಾನು ಪ್ರಧಾನ ಮಂತ್ರಿ ಆದ್ರೆ. ಓಕೆ. ಆಮೇಲೆ ಈ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಎಲ್ಲ ಕ್ಲಿಯರ್ ಆಗಿ ಅವ್ರ ಪೇಷಂಟ್ಸ್ನ ಅವರು ಅಷ್ಟೊಂದು ಗಮನ ಕೊಟ್ಟು ನೋಡ್ಕೊಳ್ಳಲ್ಲ. ಅದನ್ನ ಕ್ಲಿಯರ್ ಮಾಡ್ತೀನಿ. ಏನು ಇದು CC ಕ್ಯಾಮ್ರಾನ? ನೀವು CC ಕ್ಯಾಮ್ರಾ ತರ ಇದ್ದೀರಾ? ಸುಮ್ಮನೆ ಏನೇನೋ ಮಾತಾಡ್ಕೊಂಡು ಹೇಳಿ. ಹಾ, ನಿಮ್ಮ ಹೆಸರೇನು? ಬ್ರದರ್ ಗನ್ನ ಇದು ಗುರು, ಮೈಕ್ ಗುರು. ಏನ್ ಗುರು ನೀನು? ಓಕೆ ಬಾಸ್. ಹಾ, ಅವ್ರಿಗಿನ್ನ ಗೊತ್ತಿಲ್ಲ ನಮ್ ಸವಾಸ. ಕುರಿ ಬಾಂಡ. ಅಯ್ಯೋ ಕುರಿ ಬಾಂಡ್ ಗುರು, ಕುರಿ ಮಾಡಕ್ ಬಂದಿಲ್ಲಪ್ಪ. ಇದು ಡೈರೆಕ್ಟ್ ಕುರಿ ಬಾಂಡ್ ಮಾಡ್ಬೇಕಾದ್ರೆ ನಾವ್ ಈ ತರ ಬರಲ್ಲ, ನಾವ್ ಬರೋದೇ ಬೇರೆ ತರ. ಓಕೆ, ನಿಮ್ಮ ಹೆಸರೇನು ಬ್ರದರ್? ಥ್ಯಾಂಕ್ ಯು ಬ್ರೋ. ನಮ್ಮ ಹೆಸರು ನಿತಿನ್ ಅಂತ. ನಿತಿನ್ ಅಂತನಾ? ಓಕೆ, ಏನ್ ಮಾಡ್ತಾ ಇದೀರಾ ನಿತಿನ್ ಬ್ರೋ ನೀವು? ಬಿಕಾಂ ಫೈನಲ್ ಇಯರ್. ಬಿಕಾಂ ಫೈನಲ್ ಇಯರ್. ಏನ್ ಇಲ್ಲಿ ಕೂತ್ಕೊಂಡಿರಲ್ಲ? ಏನಕ್ಕೆ? ಯಾಕಂದ್ರೆ ಮನೆಗ್ ಟೈಮ್ ಆಯ್ತು. ಮನೆಗ್ ಟೈಮ್ ಆದ್ರೆ ಮನೆಗೆ ಹೋಗ್ಬೇಕಲ್ಲ, ಇಲ್ಲೇ ಕೂತ್ಕೊಂಡಿದ್ದೀರಾ? ಮನೆಗ್ ಟೈಮ್ ಆದ್ರೆ ಅಣ್ಣ ಇದು ಯಾಕೆ ದೇವ್ರ ಹಣೆಗಿಲ್ಲ ಬ್ರೋ. ಹಂಗಲ್ಲ, ಪ್ರಾಮಿಸ್ ಆಗಲ್ಲ. ಸರಿ, ಒಂದ್ ದಿವಸಕ್ಕೆ ನೀವು ಪ್ರೈಮ್ ಮಿನಿಸ್ಟರ್ ಆದ್ರೆ ಏನ್ ಮಾಡ್ತೀರಾ? ಒಂದ್ ದಿವಸಕ್ಕೆ ಪ್ರಧಾನ ಮಂತ್ರಿ ಆದ್ರೆ ಏನ್ ಮಾಡ್ತೀರಾ? ಆದಾಗ ನೋಡ್ತೀನಿ ಅಣ್ಣ. ಗುರು, ಈಗ ಆಗಿದೆ ಗುರು ನೀನು ಪ್ರೈಮ್ ಮಿನಿಸ್ಟರ್. ಬ್ರದರ್ ಹೇಳಪ್ಪ ಒಂದ್ಸತಿ, ನೀವು ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿ. ಪ್ರೈಮ್ ಮಿನಿಸ್ಟರ್ ಮಚ್ಚಿ. ಹಾ ಹೇಳು ಸರ್. ನೋಡ್ದಾ, ಮಚ್ಚಿ ಪ್ರೈಮ್ ಮಿನಿಸ್ಟರ್ ಅಂದ್ರು. ಹೇಳಿ ಮಚ್ಚಿ, ಪ್ರೈಮ್ ಮಿನಿಸ್ಟರ್ ಮಚ್ಚಿ ಹೇಳಿ. ನಾಳೆ ಏನ್ ಮಾಡ್ಬೇಕು ಅಂತಾನೆ ನಾವು ಯೋಚನೆ ಮಾಡಿಲ್ಲ. ಪ್ರೈಮ್ ಮಿನಿಸ್ಟರ್ ಆಗಿ ಏನ್ ಮಾಡ್ತೀಯ ಗುರು? ನಿನ್ ಗೊತ್ತಿಲ್ಲ ಗುರು ಏನೇನ್ ಕಷ್ಟ ಇದೆ ದೇಶದಲ್ಲಿ, ಏನ್ ನಡೀತಾ ಇದೆ ಹೇಳ್ಬೇಕು. ಏನ್ ಬ್ರದರ್ ನೀವು ಓದ್ತಾ ಇದ್ದೀರಾ, ಎಜುಕೇಟೆಡ್, ಹೇಳ್ಬೇಕು. ಏನ್ ಮಾಡ್ಬೋದು? ನಮ್ಮ ಭಾರತನ ಹೆಂಗ್ ಉದ್ಧಾರ ಮಾಡ್ಬೋದು ಹೇಳಿ? ಏನ್ ಮಾಡ್ತೀರಾ ಅಂದ್ರೆ ಭಾರತ ಇವಾಗ ಏನಿದ್ಯೋ ನಮ್ ಕೈಯಲ್ಲಿ ಭಾರತ ಇನ್ನೂ ಡೆವಲಪ್ ಆಗಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಣ್ಣ. ಭಾರತ ಡೆವಲಪ್ ಆಗಕ್ಕೆ ಈಗ ಆಗಿದೆ, ಏನಾಗಿದೆ ಅಂತಾನು ನಿಮ್ಗೆ ಗೊತ್ತಿಲ್ಲ. ಒಟ್ಟಿಗೆ ಏನಾಗಿದೆಯೋ ಅದನ್ನ ಮತ್ತೆ ಡೆವಲಪ್ಮೆಂಟ್ ಮಾಡ್ಬೇಕು. ಮತ್ತೆ ಆಗಿರೋದನ್ನ ಮತ್ತೆ ಮಾಡಲ್ಲ. ಇನ್ನು ಇವಾಗ ಸಡನ್ ಆಗಿ ನಾನು ಅದೇ ಅಂದ್ರೆ ಇನ್ನು ಮುಂದೆ ಆಗೋದನ್ನ ಪ್ಲಾನ್ ಇಕ್ಕಿರ್ತಾರಲ್ಲ, ಸಡನ್ ಆಗಿ ನೀವೇ ಅಲ್ವಾ ಹೇಳಿದ್ದು. ಇವಾಗ ಆಗ್ಬಾರ್ದಂಗ ಲೆಟರ್ ಬರ್ದಾಕ್ಬೇಕು ನಾವು. ನೀವು ಪ್ರಧಾನ ಮಂತ್ರಿ ಆಗ್ತಾ ಇದೀರಾ ಸರ್, ರೆಡಿ ಇರ್ರಿ, ಏನೇನ್ ಮಾಡ್ಬೇಕು ಅಂತ ಹಂಗೆ ಹೇಳ್ಬೇಕು ನಿಮ್ಗೆ. ಅಲ್ಲ, ಅವ್ರು ಮಾಡಿರೋದನ್ನೇ ನಾವು ಮಾಡೋದಷ್ಟೇ. ಅವ್ರು ಮಾಡಿದ್ರೆ ನೀವು ಮಾಡಕ್ ನೀವ್ ಯಾಕೆ ಪ್ರಧಾನ ಮಂತ್ರಿ ಆಗ್ಬೇಕು? ಅವ್ರು ಮಾಡಿರೋದು ಬಿಟ್ಟು ಇನ್ ಮಿಕ್ಕಿದ್ ನಾವ್ ಮಾಡ್ಬೇಕು. ಗುರು, ಅರ್ಧ ರೋಡ್ ಹಾಕ್ಬಿಟ್ಟಾರ, ಅದ್ರ ಅರ್ಧ ರೋಡ್ ನ ನೀವು ಕಂಪ್ಲೀಟ್ ಮಾಡ್ತೀರಾ? ಅರ್ಧ ರೋಡ್ ಯಾರು ಹಾಕ್ತಾರೆ? ಮತ್ತೆ ಅವ್ರು ಮಾಡಿಬಿಟ್ರೆ ನೋಡ್ರಿ, ಮೆಟ್ರೋ ಕಟ್ತವ್ರೆ. ಬಾನಸವಾಡಿವರೆಗೂ ಮೆಟ್ರೋ ಎಲ್ಲ ಅರ್ಧ ಇದೆ. ಓಕೆ, ಸಡನ್ ಆಗಿ ನಾವು ಪ್ರೈಮ್ ಮಿನಿಸ್ಟರ್ ಆದೆ, ಅದನ್ನ ಕಂಟಿನ್ಯೂ ಮಾಡ್ಕೊಂಡು. ಬಾಸ್ ನಿಮ್ ಹೆಸರೇನು? ಕದಿರಾಮನ್ ಅಂತ. ಕದಿರಾವನ ನನ್ಗೇನೋ ಕದ್ಬಿಟ್ರೆ, ಸಾರಿ ಕದಿರಾಮನ ಏನೋ ಕದ್ಬಿಟ್ರಿ ಅನ್ಕೊಂಡೆ. ಓಕೆ, ಏನ್ ಮಾಡ್ತಾ ಇದ್ರಿ ನೀವು? ಬಿಕಾಂ ಫಸ್ಟ್ ಇಯರ್. ಮತ್ತೆ ಬ್ಯಾಂಕ್ ಅಲ್ಲಿ ಕೆಲಸ ಏನಂತ? ಅದೆಲ್ಲ ಪಾರ್ಟ್ ಟೈಮ್. ಅದು ಪಾರ್ಟ್ ಟೈಮ್. ಸೂಪರ್ ಬ್ರೋ, ಒಳ್ಳೇದು. ನಾವು ಮಾಡೇ ಬಂದಿರೋದು ಬ್ರದರ್ ಜೀವನದಲ್ಲಿ. ತಪ್ಪಿಲ್ಲ ಕೆಲಸ ಮಾಡಕ್ಕೆ, ಕಳ್ತನ ಮಾಡಿದ್ರೆ ತಪ್ಪು. ಕರೆಕ್ಟ್ ಅಲ್ವಾ? ಸೂಪರ್ ಬ್ರೋ, ನೀವು ನಿಜವಲ್ಲಿ ನಿಮ್ಗೆ ಇವಾಗಲೇ ಇಷ್ಟು ನಾಲೆಜ್ ಇದೆಯಲ್ಲ. ಈಗ ನೀವು ಪ್ರಧಾನ ಮಂತ್ರಿ ಆದ್ರೆ ಒಂದ್ ದಿವಸಕ್ಕೆ ಏನ್ ಮಾಡ್ತೀರಾ ಬ್ರದರ್? ಒಂದ್ ದಿನಕ್ಕೆ ಜನಗಳಿಗೆ ಉದ್ಧಾರ ಆಗಕ್ಕೆ ಏನೇನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ಜನಗಳಿಗೆ ಏನೇನ್ ಉದ್ಧಾರ ಆಗುತ್ತೋ ಏನ್ ಉದ್ಧಾರ ಆಗಕ್ಕೆ ಏನ್ ಮಾಡ್ಬೇಕು? ಏನೇನ್ ಮಾಡ್ಬೇಕು? ಬಸ್ ಎಲ್ಲ ಫ್ರೀ. ಬಸ್ ಫ್ರೀ, ಮೆಟ್ರೋ ಫ್ರೀ, ಎಲ್ಲ ಫ್ರೀ, ಮೆಟ್ರೋ ಫ್ರೀ, ಮತ್ತೆ ಎಲ್ಲ ಫ್ರೀ ಮಾಡ್ತೀನಿ. ಜನಗಳನ್ನ ಉದ್ಧಾರ ಮಾಡ್ತೀನಿ ಅಷ್ಟೇ. ಮೆಟ್ರೋ ಫ್ರೀ, ಬಸ್ ಫ್ರೀ, ಮತ್ತೇನ್ ಫ್ರೀ? ಆಲ್ಕೋಹಾಲ್ ಎಲ್ಲ ಕ್ಲೋಸ್. ಆಲ್ಕೋಹಾಲ್ ಎಲ್ಲ ಕ್ಲೋಸ್. ಆಮೇಲೆ ಅಷ್ಟೇ. ಏನಿಲ್ವಾ ನಿಮ್ಗೆ? ಹಾಯ್, ನಮಸ್ಕಾರ. ನಿಮ್ಮ ಹೆಸರೇನು? ಸಂಜಯ್. ಏನ್ ಸಂಜಯ್ ದತ್ತಾರ ಸ್ಟೈಲು? ಸಂಜಯ್ ನಿಮ್ ಸ್ಟೈಲಾ? ಚೆನ್ನಾಗಿದೆ. ಓಕೆ, ಮತ್ತೆ ಏನ್ ಮಾಡ್ತಾ ಇದ್ದೀರಾ ನೀವು? ಬಿಕಾಮ್. ನೀವೇನಾದ್ರು ಒಂದ್ ದಿವಸಕ್ಕೆ ಪ್ರಧಾನ ಮಂತ್ರಿ ಆದ್ರೆ ಏನ್ ಮಾಡ್ತೀರಾ ಬಾಸ್? ಅದು ಇರ್ಲಿ, ಫಸ್ಟ್ ಹೇರ್ ಸ್ಟೈಲ್ ತೋರಿಸ್ಲಿ. ಗೊತ್ತಿಲ್ಲ, ಆದಾಗ ನೋಡ್ಕೊಳ್ಳೋಣ. ಗುರು, ಈಗ ಆಗಿದ್ಯಾ ಗುರು? ನೀನು ಏನ್ ಮಾಡ್ತೀಯಾ ಅದನ್ನ ಹೇಳಿ. ಆಗ್ಬಿಟ್ಟಿದೀರಾ ಅನ್ಕೊಳ್ಳಿ, ಹೇಳಿ ಏನ್ ಮಾಡ್ತೀರಾ? ನಿಮ್ಗೊಂದು ಚಲನ್ ಕಾರ್ಡ್ ಕೊಡ್ತೀನಿ. ಚಲನ್ ಕಾರ್ಡು? ಏನಕ್ಕೆ? ಬ್ಯಾಂಕ್ಗೆ. ಓಕೆ, ಮತ್ತೆ ಅಷ್ಟೇ. ನನ್ಗೊಬ್ಬನ್ಗೆ? ಇಡೀ ದೇಶಕ್ಕೆ ನೀವು ತಾನೇ ಮೈಕ್ ಇಟ್ಕೊಂಡಿರೋದು, ಅದಕ್ಕೆ ನನ್ಗೊಬ್ಬನ್ಗೆ. ಮತ್ತೆ ಬೇರೆಯವ್ರಿಗೆಲ್ಲ ಏನ್ ಮಾಡ್ತೀರಾ? ಬೇರೆಯವ್ರಿಗೆ ಏನೇನ್ ಬೇಕು ಅವ್ರವ್ರಿಗೆ. ಏನು ನಿಮ್ಗೇನ್ ಬೇಕು ಇವಾಗ? ನನ್ಗೆ ಏನೇನ ಬೇಕು ಅದನ್ನೆಲ್ಲ ಕೊಡ್ತೀನಿ. ನಿಮ್ಮ
ನಿಮ್ಮ ಹುಡುಗರಿಗೆ ಏನ್ ಮಾಡ್ತೀರಾ ಹೋಗ್ಲಿ ಅದನ್ನ ಹೇಳಿ. ನಿಮ್ಮ ಹುಡುಗರಿಗೋಸ್ಕರ ಇಷ್ಟು ಜನ ಹುಡುಗರಿಗೋಸ್ಕರ ಏನ್ ಮಾಡ್ತೀರಾ? ಏನ್ ಬೇಕ್ರೋ ನಿಮ್ಗೆ? ಏನ್ ಬೇಕ್ರ ನಿಮ್ಗೆ ಹೇಳ್ರ, ಪ್ರೈಮ್ ಮಿನಿಸ್ಟರ್ ಕೇಳ್ತಾವ್ರೆ ಹೇಳ್ರಿ. ಹೇಳ್ರಪ್ಪ ಎಲ್ಲ ಹೇಳ್ರಿ, ಬರ್ರಿ ಇಲ್ಲ ಗುಂಪಲ್ಲಿ ಇಟ್ಕೊಡ್ರಿ, ಬನ್ನಿ. ಹಾ, ಯಾರ್ಯಾರಿಗೆ ಏನೇನ್ ಬೇಕು ಹೇಳಪ್ಪ. ಏನೇನ್ ಬೇಕ್ರಪ್ಪ ಕೇಳ್ತಾವ್ರೆ ಪ್ರೈಮ್ ಮಿನಿಸ್ಟರ್. ಇಂಡಿಯಾ ಬೇಕು. ಇಂಡಿಯಾ ಬೇಕು. ಹಾ, ಪ್ರೈಮ್ ಮಿನಿಸ್ಟರ್ ಕೊಟ್ಟೆ. ಮತ್ತೆ ಅದ್ ಬಿಟ್ರೆ ಇನ್ನೇನಿದೆ, ಇರೋದೇ ಇಂಡಿಯಾ ಪ್ರೈಮ್ ಮಿನಿಸ್ಟರ್ ನೀವು. ಆಮೇಲೆ ನೀವೇನ್ ಬೀದಿಗೆ ಬರ್ತೀರಾ? ಅವ್ರಿಗೆ ಇಂಡಿಯಾ ಕೊಟ್ಬಿಟ್ಟು ನೀವು ಬೀದಿಗೆ ಬಂದ್ಬಿಡ್ತೀರಾ. ಸೂಪರ್ ಬದಾರ್ ನೀವು, ಸೂಪರ್, ಚೆನ್ನಾಗಿ ಮಾತಾಡಿದ್ರಿ. ಬರ್ಲಾ? ಇದೇನಾದ್ರೂ ಹೆಣ್ಮನೆಯವ್ರು ನೋಡಿದ್ರೆ ಏನಾಗ್ಬೋದು ಯೋಚನೆ ಮಾಡಿದೀರಾ? ಯಾರಿಗೆ? ನಿಮ್ಗೆ ಆಗ್ದಾಗ ನೋಡ್ಕೊಳ್ಳೋಣ ಅಷ್ಟೇ. ಹಾಗಾಗಿ ನೋಡ್ಕೊಳ್ಳಲ್ಲ ಅಂತಾರ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ಸರ್ ನಟರಾಜ್ ಅಂತ. ನಟರಾಜ್ ಸರ್, ಏನ್ ಮಾಡ್ತಾ ಇದ್ದೀರಾ? ಸರ್ ನಾವು BWC ಕೆಲಸ ಮಾಡ್ತಾ ಇದ್ದೀವಿ. ಹೌದಾ? ಓಕೆ ಸರ್, ನೀವೇನಾದ್ರೂ ಒಂದ್ ದಿವಸಕ್ಕೆ ಪ್ರಧಾನಿ ಮಂತ್ರಿ ಆದ್ರೆ ನಮ್ಮ ದೇಶಕ್ಕೆ ಏನ್ ಮಾಡ್ಬೋದು ಸರ್? ಏನ್ ಮಾಡ್ತೀರಾ? ನಾವು ಜನಗಳಿಗೆ ಒಳ್ಳೇದಾಗೋದು ಮಾಡಬೇಕು. ಓಕೆ, ಆಯ್ತಾ? ಮತ್ತೆ ಯಾಕಂದ್ರೆ ಏನಾದ್ರು ಕಷ್ಟ ಇದು ಬಂದ್ರೆ ಜನಗಳಿಗೆ ಕೈಲದ್ದು ಸರ್ಕಾರನೆಲ್ಲ ಕೇಳೋದು. ಹೌದು. ಹಂಗಾಗಿ ಜನಗಳಿಗೆ ಏನು ಮಾಡಿದ್ರು ಜನಗಳಿಗೆ ಉಪಯೋಗ ಆಗೋದೇ ಮಾಡ್ಬೇಕು ನಾವು. ಓಕೆ, ಏನೇನ್ ಮಾಡ್ತೀರಾ ಉಪಯೋಗ ಆಗೋದು ಅಂದ್ರೆ ಜನಕ್ಕೆ? ಏನಂದ್ರೆ ಮಾಮೂಲಿ ಜನಗಳಿಗೆ ಈಗ ಬಸ್ ಚಾರ್ಜ್ ಇವೆಲ್ಲ ಜಾಸ್ತಿ ಮಾಡಿದ್ರೆ ಅದೆಲ್ಲ ನಮ್ಮ ಜನಗಳ ಮೇಲೆ ಹೊರೆ ಬೀಳುತ್ತೆ. ಅವ್ರು ಬೀಳ್ತಾ ಇದೆ. ಅದೆಲ್ಲ ಜನಗಳಿಗೆ ನಾವೇನು ಹಾಕ್ತೀವಿ ಅದೆಲ್ಲ ಜನಗಳಿಗೆ ಎಲ್ಲ 50% ಆದ್ರೂ ಹಾಕಿದ್ರೆ ಅದು ಒಳ್ಳೇದು ಒಳ್ಳೇದು ಅಲ್ವಾ? 100% ಈ ಫುಲ್ ಹಾಕೋದ್ರಿಂದ ಬೇರೆದಕ್ಕೆ ಟ್ಯಾಕ್ಸ್ ಅದು ಇದು ಆಳುಮಳೆಲ್ಲ ಸೇರಿಸಿ ನಮ್ಮ ಜನಗಳ ಮೇಲೆನೇ ಹೊರೆ ಬೀಳೋದು. ನಮ್ಮ ಮೇಲೆ ಬೀಳುತ್ತೆ. ಹಾ, ಬೀಳುತ್ತೆ. ಅದೆಲ್ಲ ಕ್ಯಾನ್ಸಲ್ ಮಾಡ್ತೀರಾ? ಕ್ಯಾನ್ಸಲ್ ಮಾಡೋದು ಒಳ್ಳೇದು ಸರ್. ಒಳ್ಳೇದು ಅಂತೀರಾ. ಮತ್ತೇನ್ ಮಾಡ್ತೀರಾ ಮತ್ತೆ ರೈತರಿಗೋಸ್ಕರ? ಸರ್ ರೈತರಿಗೋಸ್ಕರಾಗಿ ನೀರಿದ್ರೆ ರೈತರು, ಹೌದು. ನೀರಿಲ್ಲ ಅಂದ್ರೆ ರೈತರು ಇಲ್ಲ ಸರ್. ಇಲ್ಲ ಅಂತೀರಾ? ಬೆಳೆ ಬೆಳೆದ್ರೂ ಅವ್ರಿಗೆ ರೇಟ್ ಸಿಗಲೇನಿಲ್ಲ. ಸೆಂಟ್ರಲ್ಲಿ ದಲ್ಲಾಳಿಗಳು ದೊಡ್ಡರಾಗ್ತಿದ್ದಾರೆ ಅಷ್ಟೇ ಹೊರತು ರೈತರು ಏನು ದೊಡ್ಡರಾಗ್ತಲ್ಲ ಸರ್ ಅಷ್ಟೇ. ಹಾ, ಯಜಮಾನ್ರೆ ನಮಸ್ಕಾರ. ಓಕೆ ಯಜಮಾನ್ರೆ, ಏನ್ ಮಾಡ್ತಾ ಇದೀರಾ ತಾವು? ನಾವು ಬ್ಯಾಟ್ರಿ ಚಾರ್ಜಿಂಗ್ ಅಂಗಡಿ ಇದೆ. ಓಕೆ, ಈಗ ಬೆಂಗಳೂರಲ್ಲಿ ಏನ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತೀರಾ ಯಜಮಾನ್ರೆ? ಬೆಂಗಳೂರಲ್ಲಿ ಏನು ತೊಂದರೆ ಆಗಿದೆ ಅಂತೀರಾ ನಿಮ್ಗೆ? ರೋಡ್ ಈಗ ಟ್ರಾಫಿಕ್ ಇದೆ, ರೋಡ್ಗಳು ತಾರು ನೋಡಿಲ್ಲ, ಮಣ್ಣು ನೋಡಿಲ್ಲ, ಕಲ್ಲು ನೋಡಿಲ್ಲ. ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ಮೇಲೆ 10 ತಿಂಗಳಾಯ್ತು, ನೀರು ನೆರಳು ಏನು ನೋಡಿಲ್ಲ. ಹಿಂಗಾಗಿದೆ. ಸೊ ಬೆಂಗಳೂರಲ್ಲಿ ಇನ್ನೂ ತುಂಬಾ ಬೇಜಾನದೆ ಬದಲಾವಣೆಗಳು ಹೌದು ರೋಡ್ಗಳು ಬದಲಾವಣೆ ಬರಬೇಕು. ಅದು ಬಿಟ್ಟು ಇನ್ನೇನಿಲ್ವಾ ತೊಂದರೆ? ಯಾಕಿಲ್ಲ, ಏನಿದೆ? ಬೇಕಾದಷ್ಟಿದೆ. ಹೌದಾ? ಯಾರೋ ಒಂದ್ 2-3 ಹೇಳಿ. 2-3 ಏನು ಹೇಳೋಣ. ಈಗ ಮನೆಗಳು ಬಾಡಿಗೆಗೆ ಸಿಗ್ತಾ ಇಲ್ಲ, ಇರೋರು ಕೊಡ್ತಾ ಇಲ್ಲ. ಹಿಂಗೆ ಮತ್ತೆ ಆತಂಕಬಾಜಿಗಳು ಜಾಸ್ತಿ ಆಯ್ತವೆ, ಅವ್ರಿಗೆಲ್ಲ ಕೊಡ್ತಾ ಇರ್ತಾರೆ ಇವರು. ಅವರಿಗೆ ಕಾರ್ಡ್ ಇರಲಿ ಗೀಡ್ ಏನೇ ಇರಲಿ, ಬಸ್ ಅವ್ರಿಗೆ ದುಡ್ಡು ಬೇಕು, ಅವರಿಗೆ ಬಾಡಿಗೆ ಬೇಕು. ನಾಳೆಗೆ ಬಂದವರು ಬಾಂಬ್ ಹಾಕಿರೋ ಪರವಾಗಿಲ್ಲ. ಓಕೆ ಯಜಮಾನ್ರೆ, ನಿಮ್ಗೆ ಏನಾದ್ರೂ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಏನಾದ್ರು ಕೊಟ್ರೆ ಏನ್ ಮಾಡ್ತೀರಾ? ನೀವು ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ರೆ ಮೋದಿ ಹಾಕಾಯ್ತದೆ, ಚಾಯ್ವಾಲ ಮೋದಿ ಆದ ಅಂತ ನಾನು ಹಾಕಾಯ್ತದ. ಯಾರಿಗ ಗೊತ್ತು ಯಾರ ಹಣೆ ಬರ ಹೆಂಗಂತ ಹೇಳಕ್. ಈಗ ನೀವು ಆದ್ರೆ ಏನ್ ಮಾಡ್ತೀರಾ? ಒಂದ್ ದಿವಸಕ್ಕೆ ಏನಾದ್ರು ನಿಮ್ಮನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ಬಿಟ್ರೆ? ಒಂದ್ ದಿವಸಕ್ಕೆ ಮಾಡಿ ಒಂದು ಪಿಕ್ಚರ್ ಅಲ್ಲಿ ತೋರಲ್ಲ, ತಮಿಳ್ ಪಿಕ್ಚರ್ ಅಲ್ಲಿ ಹಂಗೆಲ್ಲಾನು ಉಡಾಯಿಸ್ಬಿಟ್ಟು ಸುಮ್ಮನೆ ರಾಜ್ಯನಾಗಿರ್ಬೇಕು. ಏನ್ ಉಡಾಯಿಸ್ತೀರಾ? ಎಲ್ಲಾನು ಒಕ್ಕಡೆ ಇವ್ರು ಆರಲ್ಲ ಆತಂಕಬಾಜಿಗಳು ಇಂಥವ್ರನ್ನೆಲ್ಲಾನು ಈ ಬುಲ್ಡೋಜರ್ ಮಾಡ್ತಾರಲ್ಲ ಉತ್ತರ ಪ್ರದೇಶದಲ್ಲಿ, ಹಂಗ ಮಾಡ್ಬೇಕು, ಆಗ್ಲೇ ಬುದ್ಧಿ ಬರೋದು. ಹಂಗಂತೀರಾ? ಹಂಗೆ PM ಆದ್ರೆ ಹಿಂಗೆ ಮಾಡ್ಬೇಕು. ಇನ್ನೇನ್ ಉದ್ದಾರ ಮಾಡಲ್ವಾ? ಏನ್ ಉದ್ದಾರನ? ಇನ್ನೇನ್ ಮಾಡ್ತೀರಾ ಹೇಳಿ? ಇನ್ನೇನ್ ಉದ್ದಾರ? ಅದೇ ಉದ್ದಾರ ಮೇಲೆ ಇನ್ನೇನ್ ಬೇಕು? ಅಲ್ಲ, ಪ್ರೈಮ್ ಮಿನಿಸ್ಟರ್ ಆದ್ರೆ ಅಷ್ಟೇ ನೀವು ಮಾಡೋದು, ಎಲ್ಲ ಉಡಾಯಿಸ್ಬಿಡ್ತೀರಾ? ಎಲ್ಲಾರ್ಗು. ಮತ್ತೆ ಇನ್ನೇನು ಈ ಗೌರ್ಮೆಂಟ್ ಏನಿದೆ ಹೇಳಿ? ಬಾಂಬ್ ಹಾಕಿ ತೋರ್ಬೇಕು, ಕುಕ್ಕರ್ ಬಾಂಬ್ ಹಾಕಿ ತೋರ್ಬೇಕು. ಬ್ರದರ್ ಅವರು, ಇವ್ರು ನಮ್ಮ ಚಿಕ್ಕಪ್ಪ. ಯಾರೋ ಬಾಂಬ್ ಹಾಕಿ ನಮ್ಮ ಚಿಕ್ಕಪ್ಪ, ಕುಕ್ಕರ್ ಬಾಂಬ್ ಹಾಕಿ ನಮ್ಮ. ಸರ್ ನಮಸ್ಕಾರ, ನೀವು ಮಾತಾಡ್ಬೇಕು. ಎಲ್ಲಿ ಬರ್ತದಪ್ಪ ಬಾಡಿಗೆ? ನಾವು ಕೂಲಿ ಕನ್ನ ಹೋಗೋದು, ಎಲ್ಲ ರಿಪೇರ್ ಮಾಡ್ಕೊಳ್ತಾ ಇದ್ ಮಾಡ್ಬೇಕು. ನೀವು ಒಂದ್ ದಿವಸಕ್ಕೆ ಏನಾದ್ರು PM ಆದ್ರೆ ಏನ್ ಮಾಡ್ತೀರಾ? ಬೆಂಗಳೂರು ಸಿಟಿ ಅಂತಲ್ಲ, ಇಂಡಿಯಾನೇ ಕೇಳ್ತೀನಿ. ಏನ್ ಮಾಡ್ತೀರಾ? ಏನ್ ಮಾಡಕ್ಕೆ? ಏನ್ ಇಂಪ್ರೂವ್ಮೆಂಟ್ ಮಾಡ್ತೀರಾ? ಏನ್ ಪೇಮೆಂಟ್ ಮಾಡಕ್ ಆಗತ್ತದ? ಅದೇ ಏನ್ ಮಾಡ್ತೀರಾ ಹೇಳಿ? ನೀವೇನ PM ಪೋಸ್ಟ್ ಸಿಕ್ಕಿದ್ರೆ ನಿಮ್ಗೆ ಒಂದ್ ದಿವಸಕ್ಕೆ ಪ್ರೈಮ್ ಮಿನಿಸ್ಟರ್ ಆದ್ರೆ ಏನ್ ಮಾಡ್ತೀರಾ? ಬಾಡಿಗೆನೂ ಇಲ್ಲ, ಮುಂದಿನಕ್ಕಿಂತ ಯಾಕೆ ಬೇಕಿತ್ತು? ಎಲ್ಲಾನ ಹೋದಾಗ ಲೇಬರ್ಗೆ ಹೋಗ್ಬೇಕು, ಬಂದು ಮಾಡ್ಬೇಕು ಅಷ್ಟೇ. ಪ್ರೈಮ್ ಮಿನಿಸ್ಟರ್ ಆದ್ರೆ ಏನ್ ಮಾಡೋದಾದ್ರೆ ಏನ್ ಮಾಡ್ತೀರಾ? ಒಂದ್ ಕೆಲಸ ಹೇಳಿ, ಯಾವ್ದೋ ಒಳ್ಳೆ ಕೆಲಸ. ಯಾರ್ ಪ್ರೈಮ್ ಮಿನಿಸ್ಟರ್ ಯಾಕೆ ಕೊಡ್ತಾರೆ ಕೆಲಸ? ನಾನ್ ಕೇಳಿದ್ ನಿಮ್ಗೆ ಆದ್ರೆ ಏನ್ ಮಾಡ್ತೀರಾ ಅಂತ ಹೇಳಕ್. ಅದ ಕೊಡೋದಿಲ್ವಲ್ಲ, ಅದು ಆಗೋದಿಲ್ವಲ್ಲ, ಆಗಿರುತ್ತೆ. ಅಲ್ಲ, ಈಗ ನಿಮ್ಗೆ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಸೇರಿ ಕೊಟ್ರೆ ಏನಾನ 4 ಜನಕ್ಕೆ ಸಪೋರ್ಟ್ ಮಾಡ್ಬೋದು, ಹೆಲ್ಪ್ ಮಾಡ್ಬೋದು. ಪ್ರೈಮ್ ಮಿನಿಸ್ಟರ್ ಇಡೀ ಇಂಡಿಯಾ ಜವಾಬ್ದಾರಿ ತಗೊಂಡು ಪ್ರೈಮ್ ಮಿನಿಸ್ಟರ್ ನಾವು ಆಗ ಕೆಪಾಸಿಟಿ ಅದು ಎಲ್ಲಿ ಬರುತ್ತೆ? ಅಲ್ಲ ಬಂದಿದೆ ನಿಮ್ಗೆ ಏನ್ ಮಾಡ್ತೀರಾ? ಬರೀಲ್ಲ ಅಂದ್ರೆ ಇವಾಗ ಏನ್ ಮಾಡೋದು? ಅದೇ ಕೂಲಿ ಮಾಡ್ಕೊಂಡು ತಿನ್ಬೇಕಂತ ನಾವು ಜೀವನ ಮಾಡ್ಬೇಕು. ನೀವೇ ಮಾಡ್ಕೊಂಡು ಕುತ್ಕೊಂಡು ತಿನ್ನೋದಷ್ಟೇ, ಇನ್ನೇನ್ ಮಾಡ್ತೀವಿ? ಪ್ರೈಮ್ ಮಿನಿಸ್ಟರ್ ಆಗ್ಬೇಕಾ ನೀವು? ಪೇಮೆಂಟ್ ಇಲ್ಲ, ಇದು ಎಲ್ಲ ಕೂಲಿಗೆ ಹೋಗ್ಬೇಕಲ್ಲ. ಕೂಲಿಗೆ ಹೋಗಿ ಇದು ಮಾಡ್ಕೊಂಡು ತಿನ್ಬೇಕು. ಅದಕ್ಕೆ ನೀವು ಪ್ರೈಮ್ ಮಿನಿಸ್ಟರ್ ಆಗೋದು ಬೇಡ? ಪ್ರೈಮ್ ಮಿನಿಸ್ಟರ್ ಬೇಡ ಸ್ವಾಮಿ, ನಮ್ಗೆ ಸಾಕು. ಹೇಳಿ. ನಿಮ್ಮ ಹೆಸರೇನು? ಆಂಟೋನಿ ರಾಜು.
ಎರಡು ಹೆಸರು ಯಾಕೆ ಇಟ್ಕೊಂಡಿದ್ರೆ ಒಂತಾನೆ ಇಟ್ಕೊಂಡು ನಮ್ದೆಲ್ಲ ಡಬಲ್ ಬರೋ ಸಿಂಗಲ್ ಡಬಲ್ ಸರಿ ಓಕೆನಾ ನೀವೇನಾದ್ರು ಪ್ರೈಮ್ ಮಿನಿಸ್ಟರ್ ಆದ್ರೆ ನಾವು ಆದ್ರಿ ಅಂದ್ಕೊಳ್ಳಿ ಒಂದ್ ದಿವಸಕ್ಕೆ ಏನ್ ಮಾಡ್ತೀರಾ ಏನ್ ಮಾಡೋಣ ಏನ್ ಒಳ್ಳೇದು ದೇಶಕ್ಕೆ ಒಳ್ಳೇದ್ ಮಾಡ್ತೀವಿ ಅದೇ ಏನ್ ಮಾಡ್ತೀರಾ ಅದನ್ನ ಹೇಳಿ ಒಂದ್ ಒಳ್ಳೆ ದೇಶಕ್ಕೆ ಒಳ್ಳೆ ಕೆಲಸ ಏನೇನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಅದೇ ಏನ್ ಮಾಡ್ತೀರಾ ಒಳ್ಳೆ ಕೆಲಸ ಒಂದ್ ಎರಡು ಹೇಳಿ ಒಳ್ಳೆ ಕೆಲಸ ಅಂದ್ರೆ ಏನು ರೋಡ್ ಚೆನ್ನಾಗಿಲ್ವಾ ಇಲ್ಲ ದೇಶ ಚೆನ್ನಾಗಿಲ್ವಾ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಮಾಡ್ತೀರಿ ಒಂದು ಕೆಲಸ ಹೇಳಿ ಅದನ್ನ ಒಳ್ಳೇದ್ ಮಾಡಂತ ಒಳ್ಳೇದು ಅಂದ್ರೆ ಏನ್ ಆಯ್ಕೆ ಮಾಡೋಣ ಏನ ನೋಡಿ ಅದೇ ನೋಡಿ ಪ್ರೈಮ್ ಮಿನಿಸ್ಟರ್ ಜವಾಬ್ದಾರಿ ಯೋಚನೆ ಮಾಡಿ ಯೋಚನೆ ಮಾಡ್ಬೇಕು ಜನಕ್ಕೆ ಬಡ ಅದರಲ್ಲಿ ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನಸಂಖ್ಯೆಯಲ್ಲಿ ಬಡವರು ಇದ್ದಾರೆ ಅವ್ರನ್ನ ಚಾಲು ಮಾಡೋ ಅಷ್ಟು ಕೆಲಸ ನಾವು ಮಾಡ್ತೀವಿ ಏನ್ ಮಾಡ್ತೀರಾ ಒಳ್ಳೇದು ಅವ್ರಿಗೆ ಏನು ಮನೆ ಕಟ್ಕೊಡೋದ ಏನ್ ಮಾಡೋದ ಅದನ್ನ ಮಾಡ್ಕೊಡಿ ರೋಡ್ಗಳು ಇವೆಲ್ಲ ಮಾಡ್ಲೇಬೇಕಲ್ವಾ ಬಸ್ಸು ಪೆಟ್ರೋಲ್ ಬೆಲೆ ಎಲ್ಲ ಅವೆಲ್ಲ ನೋಡೋಣ ಅದೇ ನೋಡೋಣ ಇನ್ನು ಪ್ರೈಮ್ ಮಿನಿಸ್ಟರ್ ಅಂತ ಇದ್ದಂಗೆ ಬಿಸಿ ಆಗ್ಬಿಟ್ರಿ ನೀವು ನೋಡೋಣ ಆಮೇಲೆ ದುಡ್ಡೆಲ್ಲ ನೋಡೋಣ ಅಂತ ಇದ್ದೀರಾ. ದುಡ್ಡೆಲ್ಲ ತಂದು ಜೋಬ್ ಹಾಕೊಳ್ಳೋಣ ಅಂತ ನಮಸ್ತೆ ನಮಸ್ಕಾರ ಅಣ್ಣ ಯಾವ ಕಡೆಯವ್ರು ನೀವು ನಾವಿಲ್ಲೇ ಮಾಗಡಿನಾ ಓಕೆ ಅಣ್ಣ ನೀವೇನಾದ್ರು ಒಂದ್ ದಿವಸಕ್ಕೆ ಪ್ರೈಮ್ ಮಿನಿಸ್ಟರ್ ಆದ್ರೆ ಏನ್ ಮಾಡ್ತೀರಾ ನಾವೇನ್ ಮಾಡೋದು ಸರ್ ಅದೇ ಏನ್ ಮಾಡ್ತೀರಾ ಹೇಳಿ ನಾವೇನ್ ನಿಮ್ಗೆ ಒಂದ್ ಮಾಡೋದು ದಿವಸ ಕೊಟ್ರು ಅನ್ಕೊಳ್ಳಿ ನೀವು ಪ್ರೈಮ್ ಮಿನಿಸ್ಟರ್ ಆದ್ರೆ ಏನ್ ಮಾಡ್ತೀರಾ ದೇಶಕ್ಕೆ ಏನ್ ಉದ್ಧಾರ ಮಾಡೋದು ಕೆಲಸ ಮಾಡ್ತೀರಾ ನಾವೇನ್ ಮಾಡೋದು ಏನ್ ಮಾಡ್ತೀರಾ ಏನ್ ಮಾಡೋದು ಏನು ಮಾಡಲ್ವಾ ಏನ್ ಮಾಡೋದು ಹೋಗಿ ಅದೇ ಏನ್ ಮಾಡ್ತೀರಾ ನೀವ್ ಹೇಳಿ ಪ್ರೈಮ್ ಮಿನಿಸ್ಟರ್ ಅನ್ಕೊಳ್ಳಿ ನೀವು ಏನ್ ಮಾಡ್ತೀರಾ ಏನ್ ನಮ್ಗೇನು ಅದೇನು ಗೊತ್ತು ನಮ್ಗೇನ್ ಇದಿಲ್ಲ ಸರ್ ಆ ಥರ ನಿಮ್ಗೆ ಸಂಬಂಧ ಇಲ್ಲ ಅಲ್ಲ ಆ ಥರ ಅಲ್ಲ ಸಂಬಂಧ ಇಲ್ಲ ಅಂತಲ್ಲ ನಾವೇನ್ ಮಾಡಕತ್ತೈತೆ ಹೇಳಿ Prime Minister ನಾವೆಲ್ಲ ಏನ್ ಅಷ್ಟೊಂದು ಮಾಡ್ತೀರಾ? ಒಳ್ಳೆ ಕೆಲಸ ಏನ್ ಮಾಡ್ತೀರಾ ಏನಾರು ಒಳ್ಳೇದ್ ಮಾಡೋದು ಅದೇ ಏನ್ ಮಾಡ್ತೀರಾ ಒಳ್ಳೇದ್ ಏನ್ ಮಾಡ್ತೀರಾ ಅದೇ ಏನಾರು ಹೇಳಿ. ಜನಕ್ಕೆ ಏನಾರು ಒಳ್ಳೇದ್ ಮಾಡ್ಬೇಕಷ್ಟೇ ಏನ್ ಮಾಡ್ತೀರಾ ಒಳ್ಳೇದು ಏನ್ ಮಾಡ್ಬೇಕು ಅನ್ಸುತ್ತೆ ನಿಮ್ಗೆ ನಮ್ಗೇನ ನೀವ್ ಹೇಳೋದ ಅಲ್ಲ ನಾನ್ ಈಗ ನೀವು ಪ್ರೈಮ್ ಮಿನಿಸ್ಟರ್ ಆದ್ರೆ ಒಂದ್ ದಿವಸಕ್ಕೆ ದೇಶದಗೋಸ್ಕರ ಏನ್ ಮಾಡ್ತೀರಾ ಏನಾದ್ರು ಸಹಾಯ ಮಾಡೋಂತದ್ದ ಸಹಾಯ ಮಾಡೋದು ಏನ್ ಮಾಡ್ತೀರಾ ಹೇಳಿ ಅದನ್ನ ಹೇಳಿ ಏನೇನ್ ಮಾಡ್ಬೋದು ಅಂತ ಅದು ಏನೇನ್ ಜನ ಮಾಡ್ಬೋದು ಒಬ್ಬ ಪ್ರೈಮ್ ಮಿನಿಸ್ಟರ್ ಆದ್ರೆ ಇವಾಗ ಇರೋ ಮೋದಿ ಮಾಡ್ತಾ ಇರೋದು ಸಾಕು ಸರ್ ಅದೇನು ನಾವು ಏನು ಬೇಡ ನೀವು ಬೇಡ ಅಂತೀರಾ ಫಸ್ಟ್ ನಾವು ಮೋದಿ ಅವರ ಬೇಡ ಸಾಕು ಅಂತೀರಾ ಬೇಡ ಸರ್, ನಾವು ಕಷ್ಟ ನೀವು ಕಷ್ಟಪಟ್ಟು ದುಡಿತಾರ ಸಾಕಾ ನೀವು ಪ್ರೈಮ್ ಮಿನಿಸ್ಟರ್ ಆಗೋದು ಬೇಡ ಬೇಡ. ಮೋದಿ ಅವರೇ ಸಾಕು ಅಂತೀರಾ ಸಾಕು ನೀವು ಪ್ರೈಮ್ ಮಿನಿಸ್ಟರ್ ಆದ್ರೆ ಏನು ಮಾಡಲ್ಲ ನಮ್ಗೆ ಮಾಡಕ್ಕೂ ಬರಲ್ಲ ನಮ್ಗೆ ಆ ಥರ ಇದು ಇಲ್ಲ ಅಂದ್ರೆ ಕೆಪಾಸಿಟಿ ಇಲ್ಲ ಅಂತ ಹೌದು, ಹೇಳ್ತಾ ಇದ್ದೀರಾ ಹೌದು. ಅಂದ್ರೆ ಮೋದಿ ಅವ್ರಿಗೊಬ್ಬರಿಗೆ ಅವ್ರಿಗಿರೋದು ಅವರೇ ಪ್ರೈಮ್ ಅವ್ರು. ಮಿನಿಸ್ಟರ್ ಅಂತ ಹೌದು ಓಕೆ ಅಣ್ಣ ನಾಳೆ ಏನ್ ಮಾಡ್ಬೇಕು ಅಂತಾನೆ ನಾವು ಯೋಚನೆ ಮಾಡಿದ್ದೇವೆ ನಮ್ಗಿಂತ ಬೇರೆಯವ್ರು ಚೆನ್ನಾಗಿರ್ಬೇಕು. ರುಚಿ ರುಚಿಯಾಗಿ ತಿಂತಾ ಇದ್ದೀರಾ ತಪ್ಪನಾ ನಂಗೆ ಕಬ್ಬಣ ನಂಗೆ ಕೇಳಿಸ್ತು